ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿಜ ಶರಣ ಅಂಬಿಗರ ಚೌಡಯ್ಯನವರ ತತ್ವಾದರ್ಶವನ್ನ ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು. ಚೌಡಯ್ಯನವರ ವಚನಗಳನ್ನ ಈ ಶ್ರಾವಣ ಮಾಸದ ಪೂಜೆ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಪಠಿಸಬೇಕು ಮತ್ತು ಮಕ್ಕಳಿಗೆ ಹೇಳಿಕೊಡಬೇಕು ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಹೇಳಿದ್ದಾರೆ. ತಾಲೂಕಿನ ಅಬ್ಬೆ ತುಮಕೂರು ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ವಿಶೇಷ ವಚನ ಪಠಣ ಅಭಿಯಾನ ಪೂಜೆ ಸಲ್ಲಿಸಿ ಚಾಲನೆ ಕೊಟ್ಟು ಮಾತನಾಡಿದರು. ಅಭಿಯಾನವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 25/7/2025 ರಿಂದ 23/8/2025 ಶ್ರಾವಣ ಮಾಸದಲ್ಲಿ ಒಂದು ತಿಂಗಳವರೆಗೆ ಜಿಲ್ಲಾದ್ಯಂತ ಚೌಡಯ್ಯನವರ ಮೂರ್ತಿ ನಾಮಫಲಕಗಳಿಗೆ ಹೋಬಳಿ ತಾಲೂಕು ಗ್ರಾಮ ಮಟ್ಟದಲ್ಲಿ ವಿಶೇಷ ಪೂಜೆ ಅಭಿಯಾನ, ಕೋಲಿ ಸಮಾಜದ ಜನಜಾಗೃತಿ ಅಭಿಯಾನ, ಅಂಬಿಗರ ಚೌಡಯ್ಯನ ವಚನಗಳ ಕುರಿತು ಜಾಗೃತಿ ಮೂಡಿಸಲಾಗಿದೆ ಎಂದಿದ್ದಾರೆ. ನಿಜ ಶರಣ ಅಂಬಿಗರ ಚೌಡಯ್ಯನವರ ಕೇವಲ ಕೋಲಿ ಸಮಾಜಕ್ಕೆ ಸೀಮಿತವಲ್ಲ. ಕಠೋರ ವಚನವನ್ನ ಬರೆಯುವ ಮೂಲಕ ಸರ್ವ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಮೂಲಕ 63 ಶರಣರಲ್ಲೇ ನಿಜ ಶರಣ ಎನಿಸಿಕೊಂಡು ಶರಣರಾಗಿ ಹೊರ ಹೊಮ್ಮಿದ್ದಾರೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಅಬೆ ತುಮಕೂರು ಗ್ರಾಮದ ಸಮಾಜದ ಯುವಕರು ಮತ್ತು ಮುಖಂಡರು ಮಲ್ಲಿಕಾರ್ಜುನ ಬಡಿಗೇರ್, ನರಸಪ್ಪ ಬಡಿಗೇರ್, ಮಲ್ಲು ಬಡಿಗೇರ, ರಮೇಶ್ ಬಡಿಗೇರ್, ಮಲ್ಲಿಕಾರ್ಜುನ ಜಿಂಗೇನೂರ, ಸಾಬರೆಡ್ಡಿ ಕಡ್ಡಿಶಾಪುರ, ಬನ್ನಿಬಸವ ತೆಲುಗುರು, ನಾಗಪ್ಪ ತೆಲುಗುರು, ಮಣಿಕಂಠ ಪಸ್ಪುಲ, ಪ್ರಭು ತಳ್ವಾರ್, ಶರಣಪ್ಪ ಬಡಿಗೇರ್, ಭೀಮಪ್ಪ ಬಾವುರ, ಬನ್ನಿಬಸವ, ಗುರಾಯಿನೂರು ತಿಮ್ಮಣ್ಣ ಬಡಿಗೇರ್, ಮಲ್ಲಪ್ಪ ಬಾವುರ, ಮಹೇಶ್ ತೆಲುಗುರ, ಈಶಪ್ಪ ತೆಲುಗುರು, ಮಲ್ಲಪ್ಪ ಭೀಮನಹಳ್ಳಿ, ಮನೋಜ್ ಬಡಿಗೇರ್, ಅಬ್ದುಲ್ ಮೌಲಾಲಿ ಬಡಿಗೇರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಯಾದಗಿರಿ ಜಿಲ್ಲೆಯಾದ್ಯಂತ ಸುಮಾರು 13 ವರ್ಷಗಳಿಂದ ನಿರಂತರ ಶ್ರಾವಣ ಮಾಸದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಮತ್ತು ನಾಮಫಲಕಗಳಿಗೆ ವಿಶೇಷ ಪೂಜೆ ಅಭಿಯಾನ ಕಾರ್ಯಕ್ರಮವನ್ನು ನಿರಂತರ ನಡೆಯುತ್ತಾ ಬಂದಿದೆ ಎಂದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.